ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳಲಿದೆ. ಯಾಕಂದ್ರೆ ದಾವಣಗೆರೆ ಹಾಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿ ರಣಕಹಳೆಯನ್ನು ಮೊಳಗಿಸಿದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಅಖಾಡಕ್ಕಿಳಿದು ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದು, ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಿದೆ. ಬೈ ಎಲೆಕ್ಷನ್ ಚುನಾವಣೆ ಹಿನ್ನೆಲೆ ಬಾಗಲಕೋಟೆ, ದಾವಣಗೆರೆಯಲ್ಲಿ ಬಹಿರಂಗ ಪ್ರಚಾರ ಇತ್ತು. ಇನ್ನು ಮನೆ ಮನೆ ಪ್ರಚಾರವನ್ನ ನಾಳೆಯಿಂದ ನಡೆಸಲಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಇವತ್ತು ಕೊನೆಯ ದಿನದ ಪ್ರಚಾರ ಹಿನ್ನೆಲೆ ಪಂಚಮಸಾಲಿ ಸಮುದಾಯದ ಶಾಸಕರು, ಮುಖಂಡರ ಜೊತೆ ಕಂಠಿ ರೆಸಾರ್ಟ್ನಲ್ಲಿ ಸಭೆ ನಡೆಸಿದರು. ಸಭೆಯಲ್ಲಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಿದರು. ಬಳಿಕ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಮೇಟಿ ಅವರ ನಿಧನದಿಂದಾಗಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಳಿಕ ವಿನಯ್ ಕುಲಕರ್ಣಿ ಕೂಡ ಮಾತನಾಡಿದರು. ಮೇಟಿಯವರು ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಉಮೇಶ್ ಮೇಟಿ ಅಂತಕ್ಕಂಥವ್ರಿಗೆ ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜಯಂತಿ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ. ಇಲ್ಲಿ ಮೇಟಿಯವರು ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ, ಉಮೇಶ್ ಮೇಟಿ ಅಂತಕ್ಕಂಥವ್ರಿಗೆ ಟಿಕೆಟ್. ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜಯಂತಿ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ. ವಿನಂತಿ ಮಾಡ್ಕೊಂಡಿಷ್ಟ ಯಾಕಂದ್ರೆ ಉಲ್ಲಪ್ಪ ಮೇಟಿ ಅವ್ರನ್ನ ಯಾವತ್ತೂ ನಾವು ಮರೆಯಕ್ಕಾಗಲಿಲ್ಲ. ಉಲ್ಲಪ್ಪ ಮೇಟಿ ಅವರು ನಮ್ಮೆಲ್ಲ ಅತ್ಯಂತ ಮಕ್ಕಳ ವ್ಯಕ್ತಿಗೆ ಜಾಸ್ತಿ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರೇನ್ ಅವ್ರ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ ಅಷ್ಟೇ ನಮ್ಮನ್ನು ಪ್ರೀತಿಯಿಂದ ಕಂಡಂತ ಉಲ್ಲಪ್ಪ ಮೇಟಿ ಅವರು ಇವತ್ತು ಚುನಾವಣೆ ಬಂದಿದೆ. ಯಾಕಂದ್ರೆ ಅವ್ರ ಪುತ್ರ ಕೂಡ ಉಮೇಶ್ ಮೇಟಿ ಅವರು ಕೂಡ ಅಷ್ಟೇ ಒಂದು ಶಾಂತ ಸ್ವಭಾವದಂತ ಹುಡುಗ ಅವರು ಕೂಡ ಉಮೇಶ್ ಮೇಟಿ ಅವರು. ಅದಕ್ಕೆ ನಾವೆಲ್ಲರೂ ನಿನ್ನೆ ನಾವು ಡಿಸೈಡ್ ಮಾಡ್ತಾ ಇದ್ದಷ್ಟು ಇವತ್ತು ಈ ಬಾರಿಗೆ ನಮ್ಮ ಯಾಕಂದ್ರೆ ಬಂದಾಗ ನಾವಿಲ್ಲಿ ಸಾಮಾನ್ಯ ಜನ ಏನಿಲ್ಲ, ಇದನ್ನ ಈ ಬಾರಿಗೆ ನಾವೆಲ್ಲರೂ ಕೂಡಿ ನನ್ನ ಸಿದ್ದರಾಮಯ್ಯನವರಿಗೆ ಭರವಸೆ ಕೊಡೋಣ ಅನ್ನುವಂತ ಮಾತನ್ನು ಕೂಡ ತಮ್ಗೆಲ್ಲರಿಗೂ ನಾನು ಕಡೆಯಿಂದ ವಿನಂತಿ ಮಾಡುತ್ತೇನೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಣ ರಂಗೇರಿದೆ. ಬಿಜೆಪಿ ಪೋಸ್ಟರ್ ವಾರ್ ಮೂಲಕ ಮತ ಸೆಳೆಯುವ ಯತ್ನಕ್ಕೆ ಕೈ ಹಾಕಿದೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತದ ವಿರುದ್ಧ ಆರೋಪ ಪಟ್ಟಿ ರಿಲೀಸ್ ಮಾಡಿದೆ. ಸಂಸದ ಗೋವಿಂದ ಕಾರಜೋಳ ಆರೋಪ ಪಟ್ಟಿ ರಿಲೀಸ್ ಮಾಡಿದ್ದು, ಪೋಸ್ಟರ್ನಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ, ಬಿಟಿಡಿಎ ನಿಧಿ ಕದ್ದ ವಿಚಾರ, ರಸ್ತೆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ತೋರಿದ ವಿಚಾರ, ವರ್ಗಾವಣೆ ದಂಧೆ, ಕಮಿಷನ್ ಸರ್ಕಾರ ಇವೆಲ್ಲವುಗಳನ್ನು ಪೋಸ್ಟರ್ನಲ್ಲಿ ಹಾಕಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ ಸೆಳೆಯಲು ಯತ್ನಿಸ್ತಾ ಇದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಆಗಿರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಭರ್ಜರಿ ಪ್ರಚಾರ ಮಾಡಲಾಗಿದೆ. ನಗರದ ದುಗ್ಗಮ್ಮ ದೇವಸ್ಥಾನದಿಂದ ರೋಡ್ ಶೋ ಮಾಡಲಾಗಿದ್ದು, ರೋಡ್ ಶೋ ವೇಳೆ ಬಸವೇಶ್ವರ ಪುತ್ಥಳಿಗೆ ಡಿಕೆಶಿ ಮಾಲಾರ್ಪಣೆ ಮಾಡಿದ್ದಾರೆ. ಬಳಿಕ ಸಮರ್ಥ್ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಡಿಕೆಶಿಗೆ ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ಈ ಉಪಚುನಾವಣೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಗ್ಯಾರಂಟಿಗಳಿಂದ ವೈಯಕ್ತಿಕ ಆದಾಯ ಹೆಚ್ಚಿಸಲು ಸಹಕಾರಿಯಾಗಿದೆ. ಆದರೆ ಬಿಜೆಪಿಯವರು ಗ್ಯಾರಂಟಿ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ಗ್ಯಾರಂಟಿ ತೆಗೆದುಕೊಳ್ಳಬೇಡಿ ಅಂತ ಜನರ ಬಳಿ ಹೋಗಿ ಹೇಳಲಿ ನೋಡೋಣ. ಅದು ಅವರಿಂದ ಆಗಲ್ಲ, ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣೆನ ನಾವು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ಕಾರಣ, ನಾವು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಈ ಗ್ಯಾರಂಟಿ ಒಂದು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಎಲ್ಲ ಕಡೆ ಪ್ರಚಲಿತವಾಗಿರ್ತಕ್ಕಂಥ ಅಂಶ. ಈ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆ ಜೊತೆಯಲ್ಲಿ ಇವತ್ತು ನಮ್ಮ ಸಿದ್ದರಾಮಣ್ಣವರ ಸರ್ಕಾರ ಈ 3 ವರ್ಷಗಳ ಅವಧಿನಲ್ಲಿ ಏನು ಮಾಡಿದೆ, ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಅಂತಕ್ಕಂಥದ್ದು ಒಂದು ಇವತ್ತು ಪರೀಕ್ಷೆಯ ಕಾಲ ಕೂಡ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಬೈ ಎಲೆಕ್ಷನ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದೇವೆ, 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದೇವೆ. ಅದನ್ನು ನೋಡಿ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗೆಲುವು ನಮ್ಮದಾಗಲಿದೆ ಅಂತ ಹೇಳಿದರು.
ನಾವೇನು 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದೀವಿ, ಅದನ್ನು ನೋಡಿ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮೊದಲನೇದಾಗಿ 2 ಕ್ಷೇತ್ರದಲ್ಲೂ ಸಹ ಒಂದು ರೀತಿಯ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅದಾಗ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಶೀರ್ಷಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಅಂತ ಹೇಳಿ. ಏನು ಹಿಂಸೆ, ದ್ವೇಷ, ಕೊಲೆ ಎಲ್ಲ ಆಗ್ತಾ ಇತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಈಗ ಶಾಂತಿ ನೆಮ್ಮದಿಯಿಂದ ಜನ ಭಾಳ ಬದುಕ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮಗೆ ಅತಿ ಹೆಚ್ಚಿನ ಮತ 2 ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. 2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಎಂಬ ಜಮೀರ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆ ಬಗ್ಗೆ ನಿಮಗೆ ಯಾಕೆ ಸಮಸ್ಯೆ? ಬೇರೆಯವರ ಪ್ರಶ್ನೆಗೆ ನಾನು ಉತ್ತರ ನೀಡಲ್ಲ. ನಮ್ಮಿಬ್ಬರ ಮಾತು ಬಿಟ್ಟು ಬೇರೆಯವರ ಮಾತು ಗೌಣ. ನನ್ನ ತಾಳ್ಮೆಗೆ ಕಾಲವೇ ಉತ್ತರ ಹೇಳಲಿದೆ ಅಂತ ಹೇಳಿದರು. ನೀವು ಯಾಕೆ ಸಮಸ್ಯೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ಟರು CM ಕೊಡಬೇಕು, ಇಲ್ಲ ನಾನು ಇಬ್ಬರು ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ಟರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. ನೀವು ಯಾಕೆ ಸಮಸ್ಯೆ ಮಾಡಿ. ಇನ್ನು 2 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಪರಮೇಶ್ವರ್ ಹೇಳಿಕೆ ವಿಚಾರವಾಗಿಯೂ ಮಾತನಾಡಿದ ಮಾಜಿ ಸಂಸದ ಕೆ ಸುರೇಶ್, ಪರಮೇಶ್ವರ್ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಬೇಕು. ಗೃಹ ಸಚಿವರಿದ್ದಾರೆ, ಅವರೇ ಹೇಳಿದಂಗೆ ಕೇಳೋಣ. ಅದ್ರ ಬಗ್ಗೆ ಈಗ ಮಾತನಾಡೋದು ಬೇಡ. ನಮ್ಮಣ್ಣನನ್ನ ಇವತ್ತೇ ಸಿಎಂ ಮಾಡ್ತೇನೆ ಅಂತ ಏನು ಹೇಳಿಲ್ಲ. ಆಸೆ ಇದೆ ಇಲ್ಲ ಅಂತ ನಾನು ಹೇಳಿಲ್ಲ ಅಂದಿದ್ದಾರೆ. ಅವ್ರನ್ನೇ ಕೇಳಬೇಕಂಗಂತ ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ. ಗೃಹ ಸಚಿವರು ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳ್ತೀನಿ. ಅವ್ರನ್ನೇ ಕೇಳಬೇಕಂಗಂತ ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ. ಗೃಹ ಸಚಿವರು ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳ್ತೀನಿ. ಅವ್ರನ್ನೇ ಕೇಳಬೇಕಂಗಂತ ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ. ಗೃಹ ಸಚಿವರು ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಆಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿಮಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳ್ತೀನಿ. ಮಧ್ಯಪ್ರಾಚ್ಯದಲ್ಲಿ 39ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ಗೆ ಟ್ರಂಪ್ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 8 ಗಂಟೆವರೆಗೆ, ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಗ್ಗೆ 5:30ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಒಪ್ಪಂದಕ್ಕೆ ಬರದಿದ್ರೆ ಸರ್ವನಾಶದ ಎಚ್ಚರಿಕೆ ನೀಡಿದ್ದಾರೆ. 4 ಗಂಟೆಯಲ್ಲೇ ಇಡೀ ಇರಾನ್ ಸಂಪೂರ್ಣ ನಾಶ ಮಾಡ್ತೇವೆ ಅಂತ ಟ್ರಂಪ್ ಕೊನೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ವಾರ್ನಿಂಗು ಡೋಂಟ್ ಕೇರ್ ಅಂದಿರುವ ಇರಾನ್ನ ದಾಳಿಯನ್ನು ಮುಂದುವರೆಸದ ಇಸ್ರೇಲ್ನ ಹಲವು ಕಡೆ ಇರಾನ್ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದು, ಹೀಗಾಗಿ ಲೆಬನಾನ್ನಲ್ಲಿ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೈರನ್ ಮೊಳಗಿಸಲಾಗಿದೆ. ಇನ್ನು ಇರಾನ್, IRGC, ಅಮೆರಿಕ ಹಾಗೂ ಇಸ್ರೇಲ್ಗೆ ನಮ್ಮ ದಾಳಿ ಮತ್ತಷ್ಟು ಪ್ರಬಲವಾಗಿರಲಿದೆ ಅಂತ ಎಚ್ಚರಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ರಾಯಭಾರಿ ಕಚೇರಿ ಮೇಲೆಯೇ ಶೂಟೌಟ್ ಮಾಡಲಾಗಿದೆ. ಟರ್ಕಿ ರಾಜಧಾನಿಯಲ್ಲಿರುವ ಇಸ್ತಾಂಬುಲ್ನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಗುಂಡಿನ ದಾಳಿ ನಡೆಸಲಾಗಿದೆ. ಘಟನೆಯಲ್ಲಿ 3 ಸಾವನ್ನಪ್ಪಿದ್ದು, ಹಲವರಿಗೆ ಗಾಯಗಳಾಗಿದೆ. ಇನ್ನು 2 ಭದ್ರತಾ ಸಿಬ್ಬಂದಿಗೂ ಗಾಯವಾಗಿದ್ದು, ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಹಲವೆಡೆ ಆಟೋ ಗ್ಯಾಸ್ಗೆ ಅಭಾವ ಜೋರಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಹೀಗಾಗಿ ಬಂಕ್ಗೆ ಬಂದು ಚಾಲಕರು ರಿಟರ್ನ್ ಆಗ್ತಾ ಇದ್ದಾರೆ. ಅರ್ಧ ಬೆಂಗಳೂರು ಸುತ್ತಿದ್ರೂ ಆಟೋ LPG ಸಿಗ್ತಾ ಇಲ್ಲ. ಮಕ್ಕಳು, ಮನೆ, ಸಂಸಾರ ಹೇಗೆ ನೋಡಿಕೊಳ್ಳೋದು ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲ್ ಆಗಿರೋದು 55 ರೂಪಾಯಿ, 52 ರೂಪಾಯಿ, 55 ರೂಪಾಯಿ. ಇವ್ರು ಬಂದ್ಬಿಟ್ಟು ಇವ್ರ ಮನಸ್ಸ ವಿಚಾರ ನಿನ್ನೆ 89 ಇತ್ತು, ಇವತ್ತು ಆಗಲೇ 99 ರೂಪಾಯಿ. ಯಾರು ಮನೆ ಹಾಳು ಮಾಡಬೇಕು? 99 ರೂಪಾಯಿ. ಯಾರು ಮನೆ ಹಾಳು ಮಾಡಬೇಕು? ಹೆಂಡತಿ ಮಕ್ಕಳು ಸಾಯಂಕಾಲ ಬರ್ತಾರೆ, ಕಾಯ್ದಿರ್ತಾರೆ. ನಮ್ಗೆ ಗ್ಯಾಸ್ ಇಲ್ಲದೇ ರಾತ್ರಿ ಬಂಕ್ ಹತ್ರ ಮಲಿಕೊಂಡು ಇದ್ದು ಬೆಳಿಗ್ಗೆ ಎದ್ದು ನಾವು 12 ಗಂಟೆ 1 ಗಂಟೆಗೆ ಗ್ಯಾಸ್ ಹಾಸ್ಕೊಂಡು ಏನು ದುಡಿಮೆ ಮಾಡಿ ಹೆಂಡತಿ ಮಕ್ಕಳು ಸಾಕೋದು ಹೇಳಿ.
ಹುಬ್ಬಳ್ಳಿಯಲ್ಲಿ ಆಟೋ ಎಲ್ಪಿಜಿ ತೀವ್ರ ಸಮಸ್ಯೆ ಉಂಟಾಗಿದೆ. 15 ಬಂಕ್ಗಳ ಪೈಕಿ 4 ಬಂಕ್ ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಅಲ್ಲದೆ ಎಲ್ಪಿಜಿ ಗ್ಯಾಸ್ ಕೂಡ ಪ್ರತಿ ಲೀಟರ್ಗೆ 120 ರೂಪಾಯಿ ದರ ಹೆಚ್ಚಾಗಿದ್ದು, ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗುತ್ತಲೇ ಇದೆ. ಆದರೆ ಎಲ್ಪಿಜಿ ಗ್ಯಾಸ್ ಮಾತ್ರ ಸಿಗ್ತಿಲ್ಲ ಅಂತ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 57 ರೂಪಾಯಿ, 56 ರೂಪಾಯಿ, ಹಿಂಗೆ 58 ರೂಪಾಯಿ ಇತ್ತು ರೀ. ಈಗ ಏನಾಗ್ಬಿಡತ್ತೀರಿ ಅಂದ್ರೆ ದಿನಕ್ಕೆ ದಿನ ರೀ ಹಂಗೆ 70, 80, 90 ಏನು ರೀ 120ಕ್ಕೆ ಬಂದತ್ತೀರಿ ಏನು ರೀ. ಆಮೇಲೆ ಕಸ್ಟಮರ್ ಹತ್ತಂಗಿಲ್ಲ, ಅವ್ರಂತ ಹಳೆ ರೇಟಿಗೆ ನಿಲ್ತಾರೆ ರೀ. ಏನು ರೀ ಏನು ಅಂದಿರಿ ಏನು ಹೊಟ್ಟಿಗೆ ಊಟಿಲ್ಲ ಏನು ರೀ ಪರಿಸ್ಥಿತಿ. ಗ್ಯಾಸಿಂದ ತ್ರಾಸ ಆಗತ್ತೈತ್ರಿ ಭಾಳ. ಇವರು ದಿನಕ್ಕೆ ರೇಟ್ ಏರಿಸ್ಕೊಂಡು ಹೊಂಟಾರೆ. ಈಗ ಅಲ್ಲಿ 100 ಮಾರ್ಕೆಟ್ನಾಗ 99 ಐತಿ, ಇಲ್ಲಿ 120 ಐತಿ. ಈಗ 4 ತಾಸು ಪಾಳೆ ಹಚ್ಕೊಂಡು ಹೋಗಿ ಯಾವಾಗ ದುಡಿಬೇಕು ಹೇಳ್ರಿ ನಾವು. ಇನ್ನು ಕೋಲಾರದಲ್ಲೂ ಕೂಡ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡಿದ್ದಾರೆ. ಆಟೋ ಗ್ಯಾಸ್ಗಾಗಿ 2 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದಾರೆ. ಕೋಲಾರದ ಎಪಿಎಂಸಿ ಮಾರ್ಕೆಟ್ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸು ತುಂಬ ಕಷ್ಟ ಆಗ್ತೈತೆ. ಗ್ಯಾಸ್ಗೆ ನಮಗೆ 4 ದಿನಕ್ಕೆ ಒಂದೊಂದು ಲೋಡ್ ಬರ್ತಾ ಐತೆ. ಅದು ಬಂದಿದ್ದು ಕಾತ್ಕೊಂಡಿದ್ರೂ 10 ಲೀಟರ್ ಆಗ್ತಾ ಇರೋದು. ರೇಟ್ ಬೇರೆ ಜಾಸ್ತಿ ಮಾಡಿದ್ದಾರೆ. ರೇಟು 12 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೀಟ್ರ್ ಮೇಲೆ. 60 ಇತ್ತು 80 ಮಾಡಿದ್ದಾರೆ. ಇವಾಗ ತುಂಬ ಕಷ್ಟ ಆಗ್ತೈತೆ ಸರ್ ನಮ್ಗೆ ಗ್ಯಾಸ್ಗೆ. ಏನಾದ್ರು ಇಲ್ಲಿಂದ ಮಂಡ್ಯದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ ಎಲ್ಪಿಜಿ ಭರ್ತಿ ಮಾಡಿಸಿಕೊಳ್ಳಲು ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತಿವೆ. ವಾರದ ನಂತರ ಮಂಡ್ಯಕ್ಕೆ ಗ್ಯಾಸ್ ಸರಬರಾಜು ಮಾಡಲಾಗಿದೆ. ಹೀಗಾಗಿ ಈ ವಿಷಯ ತಿಳಿದು ಬಂಕ್ ಮುಂದೆ ಗ್ಯಾಸ್ಗಾಗಿ ಆಟೋಗಳು ಸಾಲು ಕ್ಯೂ ನಿಂತಿದೆ. ಆಟೋ ಗ್ಯಾಸ್ ಅಭಾವದ ಅಸಲಿಯತ್ತು ಪತ್ತೆ ಹಚ್ಚಲು ಆಹಾರ ಇಲಾಖೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಬಂಕ್ಗಳಿಂದ ಕೃತಕ ಅಭಾವ ಸೃಷ್ಟಿಸುವ ಹುನ್ನಾರವ ಅಂತ ಪರಿಶೀಲಿಸಲು ಅಧಿಕಾರಿಗಳು ಮುಂದಾಗಿದ್ದು, ಪ್ರತಿ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಗ್ಯಾಸ್ ಇದೆಯಾ ಇಲ್ವಾ ಅನ್ನೋದರ ಕುರಿತು ಪರಿಶೀಲನೆ ಮಾಡ್ತಿದ್ದಾರೆ. ಗ್ಯಾಸ್ ಇದ್ರೂ ಇಲ್ಲವೆಂದು ಬೋರ್ಡ್ ಹಾಕಿದ್ರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದು, ಬೆಂಗಳೂರಿನ ಹಲವು ಬಂಕ್ಗಳಲ್ಲಿ ಪರಿಶೀಲನೆ ಮಾಡಲಾಗುತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಗ್ಯಾಸ್ ಸಿಗದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಕೂಡ ದುಬಾರಿಯಾಗಿದೆ. ಎಲ್ಪಿಜಿ ಗ್ಯಾಸ್ ಸಮಸ್ಯೆಯಿಂದಾಗಿ ಇಡ್ಲಿ ಬೆಲೆ ಹೆಚ್ಚಳವಾಗಿದೆ. ಈ ಹಿಂದೆ 2 ತಟ್ಟೆ ಇಡ್ಲಿ ಹಾಗೂ 2 ವಡೆಗೆ 70 ರೂಪಾಯಿ ಇತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದಾಗಿ 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕೂಡ 4000ದಿಂದ 4200 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು, ಗ್ಯಾಸ್ ಸಿಗದ ಕಾರಣ ಬೆಲೆ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಸಿಲಿಂಡರ್ 1:3 ಜಾಸ್ತಿ ಆಗಿದೆ. 1720 ಕೊಡೋ ಜಾಗದಲ್ಲಿ 4800 ರೂಪಾಯಿ ಕೊಡ್ತಾ ಇದ್ವಿ. ಮೊದಲೇ ಇದ್ದಿದ್ದು 2 ಇಡ್ಲಿ ವಡೆಗೆ 70 ರೂಪಾಯಿ ಇತ್ತು. ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ವಿ. 2 ಇಡ್ಲಿ ವಡೆ 80 ರೂಪಾಯಿ ಆಗಿದೆ. ಸೊ 10 ರೂಪಾಯಿ ಅಂದ್ರೂ ಕೆಲವರು ಇಲ್ಲೆಲ್ಲ ಸ್ವಲ್ಪ ಸಣ್ಣ ಗ್ರಾಹಕರುಗಳು ಬರೋದು ಜಾಸ್ತಿ ಇದೆ. ಹಂಗಾಗಿ ಅವ್ರಿಗೂ ಹೊಡ್ತಾ ಬೀಳ್ತದೆ. ಏನಪ್ಪ 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ಯಾ ಅಂತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವೇನು ತೊಗೊತಾ ಇದ್ದೀವಿ, ನಾವು ಹೆಂಗೆ ನಡೆಸ್ತಾ ಇದ್ದೀವಿ. ನಮಗೆ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಅಭಾವ ಹೆಚ್ಚಾಗಿದೆ. ಹೀಗಾಗಿ ಇಂಡಕ್ಷನ್ ಹೀಟರ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಬೇಕು ಅಂತ ಎಲೆಕ್ಟ್ರಿಕಲ್ ವ್ಯಾಪಾರಿಗಳ ಸಂಘ ಕಾರ್ಯದರ್ಶಿ, ಖಾಸಗಿ ಕಂಪನಿ ಡೈರೆಕ್ಟರ್ ಡಾಕ್ಟರ್ ಚಂದ್ರಮೌಳಿ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಯುದ್ಧದಿಂದಾಗಿ ಇಂಧನ ಬೆಲೆಗಳು ಏರಿಕೆ ಆಗ್ತಾ ಇವೆ. ಜನರು ಅಡುಗೆ ಅನಿಲದ ಮೇಲೆ ಹೆಚ್ಚಿನ ಅವಲಂಬನೆ ಆಗಿರ್ತಾರೆ. ಹೀಗಾಗಿ ಈ ಸಮಸ್ಯೆ ಕಡಿಮೆ ಮಾಡಲು ದೇಶೀಯವಾಗಿ ಇಂಡಕ್ಷನ್ ಹೀಟರ್ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಮುಂದಾಗಬೇಕು. ಇದರಿಂದಾಗಿ ಗ್ಯಾಸ್ ಅಭಾವ ನೀಗಿಸಬಹುದು. ಹೀಗಾಗಿ ಭಾರತದಲ್ಲಿ ಇಂಡಕ್ಷನ್ ಸ್ಟವ್ ತಯಾರಿ ಮಾಡುವ ಕಂಪನಿಗಳಿಗೆ ಜಿಎಸ್ಟಿ ಕಡಿಮೆ ಮಾಡಿ ಬೆಂಬಲ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಿರೋ ವೆಸ್ಟ್ ಏಷ್ಯಾ ಕ್ರೈಸಿಸಿಂದ ನಮಗೆ LPG ಕೊರತೆ ಬಂದಿದೆ. ಸೊ ಇದು ಒಂದು ಆಲ್ಟರ್ನೇಟ್ ಎನರ್ಜಿ ಫಾರ್ ಕುಕಿಂಗ್ ಇನ್ ಕಮರ್ಷಿಯಲ್ ಏರಿಯಾ ಲೈಕ್ ಹೋಟೆಲ್ಸು, ಹಾಸ್ಪಿಟಲ್ಸ್, ಇಂಡಸ್ಟ್ರೀಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್, ಇನ್ಸ್ಟಿಟ್ಯೂಷನಲ್ ಕ್ಯಾಂಟೀನ್ಸ್, ಗೌರ್ಮೆಂಟ್ ಹಾಸ್ಟೆಲ್ಸು, ಚೌಲ್ಟ್ರೀಸ್ ಎಲ್ಲ ಕಡೆಯೂ ನಾವು ವಿ ಹ್ಯಾವ್ ಎನ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ. ಸೊ ಇದನ್ನು ಸೋಲಾರಿಂದನೂ ನಾವು ಯೂಸ್ ಮಾಡ್ಕೋಬೋದು. ಸೋಲಾರ್ ಪವರ್ನ ಕನ್ವರ್ಟ್ ಮಾಡಿಕೊಂಡು ನಾವು ಇದನ್ನು ಬಳಸ್ಕೋಬೋದು. ಇದನ್ನು ಬೆಂಕಿ ಬ್ಯಾಚುಲರ್ಸ್ಗಳಿಗೂ ಗ್ಯಾಸ್ ವ್ಯತ್ಯಯದ ಎಫೆಕ್ಟ್ ತಟ್ಟಿದೆ. ಶೂ ಮತ್ತು ಬಟ್ಟೆ ವಾಶ್ ಕೂಡ ಈಗ ದುಬಾರಿಯಾಗಿದೆ. ಬೆಂಗಳೂರಿನ ಲಾಂಡ್ರಿಯಲ್ಲಿ ಗ್ಯಾಸ್ ಚಾರ್ಜ್ ಅಂಥೇಳಿ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲಾಗ್ತಾ ಇದೆ. ಈ ಹಿಂದೆ 13 kg ಬಟ್ಟೆ ವಾಶ್ಗೆ 680 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು. ಆದ್ರೀಗ ಗ್ಯಾಸ್ ಸಮಸ್ಯೆಯಿಂದಾಗಿ ಎಕ್ಸ್ಟ್ರಾ 200 ರೂಪಾಯಿ ಗ್ಯಾಸ್ ಚಾರ್ಜ್ ಅಂತ ಲಾಂಡ್ರಿ ಅಂಗಡಿ ಮಾಲೀಕರು ಹಾಕ್ತಾ ಇದ್ದಾರೆ. ಬಟ್ಟೆ ವಾಶ್ ಮಾಡೋದು ಕರೆಂಟ್ನಲ್ಲಿ ಆಗಿದ್ರಿಂದ ಡ್ರೈ ಮಾಡೋಕೆಲ್ಲ ಗ್ಯಾಸ್ ಬೇಕು. ಹೀಗಾಗಿ ದರ ಏರಿಕೆ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ.
ಆಟೋ ಗ್ಯಾಸ್ ಸಪ್ಲೈ ಆಗದ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಸುರೇಶ್, ಯುದ್ಧದ ವಾತಾವರಣ ಶುರುವಾಗಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ದೇಶ ಎದುರಿಸ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಮೌನ ಮುರಿದಿಲ್ಲ. ಈಗಿರುವ ಸಮಸ್ಯೆಗೆ ನೇರ ಕಾರಣ ಪ್ರಧಾನಿಗಳು. ಮುಂದಿನ 6 ತಿಂಗಳು ಜನಜೀವನ ನಡೆಸಲು ಪ್ರಧಾನಿ ಸಂದೇಶ ನೀಡಬೇಕು. ಸ್ಥಳೀಯವಾಗಿ ಬೆಲೆ ಏರಿಕೆ ಜಾಸ್ತಿಯಾಗಿದೆ, ಅಭಾವ ಸೃಷ್ಟಿಯಾಗಿದೆ. ಇದು ಕೃತಕ ಅಭಾವನಾ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ. ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನು ಮುರಿದಿಲ್ಲ. ಭಾರತದ ನಾಗರಿಕರಿಗೆ ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನು ಕೊಡ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಆಟೋ ಚಾಲಕರು ಗ್ಯಾಸ್ ಬಿಟ್ಟು ಪೆಟ್ರೋಲ್ ಬಳಸಬೇಕು ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಶಿಪ್ಗಳು ಭಾರತಕ್ಕೆ ಬಂತು, ಅದನ್ನು ಯಾಕೆ ಗುಜರಾತ್ನಲ್ಲಿ ಇಳಿಸಿದ್ರು? ಅವರು ಉತ್ತರ ಭಾರತ ಮಾತ್ರ ನೋಡ್ತಾರೆ, ದಕ್ಷಿಣ ಭಾರತ ಯಾಕೆ ನೋಡಲ್ಲ ಅಂತ ಹೇಳಿದ್ದಾರೆ. ಜೋಶಿ ಅವರು ಫಸ್ಟು ನಮ್ಮ ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಇದು ಬಂತಪ್ಪ ಶಿಪ್ಪು, ಯಾಕೆ ಗುಜರಾತಲ್ಲಿ ಇಳಿತು? ಒಂದು ನಮ್ಮ ಮಂಗಳೂರಲ್ಲೋ ಕೇರಳಲ್ಲೋ ಚೆನ್ನೈಲೋ ಇಳಿಸ್ಬೇಕಾಯ್ತು. ಈ ಕಡೆ ದಕ್ಷಿಣ ಭಾರತಕ್ಕೆ ಯಾಕೆ ಅಲ್ಲಿ ಇಳಿಸ್ಕೊಂಡ್ರು? ಅವರೇನು ಬರೀ ಉತ್ತರ ಭಾರತ ನೋಡ್ತಾ ಇದ್ದಾರೆ, ದಕ್ಷಿಣ ಭಾರತ ಎಲ್ಲ ಮರಿತಾ ಇದ್ದಾರೆ. ಇನ್ನೇನು ಮಾಡ್ತೀರಿ? ಗ್ಯಾಸ್ ಅಭಾವದ ಕುರಿತು ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬೆಂಗಳೂರಲ್ಲಿ ಮಾತನಾಡಿದರು. ಯುದ್ಧದಿಂದಾಗಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಬೆಂಗಳೂರಲ್ಲೂ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿ ಮೊದಲು ನೋಟ್ ಬ್ಯಾನ್ ಮಾಡಿದ್ರು. ನಂತರ ಕೋವಿಡ್ ಸಂದರ್ಭದಲ್ಲಿ ನಾನೇ ವ್ಯಾಕ್ಸಿನೇಷನ್ ಕಂಡು ಹಿಡಿದಿದ್ದೀನಿ ಅಂತ ಹೇಳಿದ್ರು. ಈಗ ಗ್ಯಾಸ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಿದೇಶಾಂಗ ನೀತಿಯಿಂದಾಗಿ ನಮಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ನೇರವಾಗಿ ಪ್ರಧಾನಿ ಮೋದಿಯವರೇ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಸ್ರೇಲ್ನ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ, ನೆತನ್ಯಾಹುವನ್ನು ಭೇಟಿ ಮಾಡಲಿಕ್ಕೆ ವಿಶ್ವಗುರು ಅಲ್ಲಿ ಹೋದಾಗ ನಾವು ತಿಳ್ಕೊಂಡಿದ್ವಿ ಪ್ರಪಂಚದ ಮಹಾ ಗ್ಯಾಸ್ ವಿಜ್ಞಾನಿ ವಿಶ್ವಗುರು ಅವರು ಚರಂಡಿನಲ್ಲಿ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ತೆಗೆದು ನಮಗೆಲ್ಲರೂ ಸಹ ಗ್ಯಾಸ್ ಕೊಡ್ತಾರೆ ಅಂತ ಹೇಳಿ. ಮಾಸ್ಟರ್ ಸ್ಟ್ರೋಕ್ ಏನು ಅಂತ ಹೇಳಿದ್ರೆ ವಿಶ್ವಗುರುದು ಮೊದಲು ನೋಟ್ ಅಮಾನ್ಯೀಕರಣ ಮಾಡಿ ಲಕ್ಷಾಂತರ ಜನ ಬ್ಯಾಂಕ್ನ ಮುಂದೆ ಸಾಲು ನಿಂತು ಕೆಲವರು ಪ್ರಾಣ ಕಳ್ಕೊಂಡ್ರು. ಅದು ಮಾಸ್ಟರ್ ಸ್ಟ್ರೋಕ್. ಕೋವಿಡ್ ಸಂದರ್ಭದಲ್ಲಿ ನಾನೇ ಜಯಮೃತ್ಯುಂಜಯ ಸ್ವಾಮಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆ ಮಹಿಳೆ ನಗರ ಪೊಲೀಸ್ ಆಯುಕ್ತರು, ಮಾನವ ಹಕ್ಕು ಆಯೋಗ, ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ಗೆ ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾಳೆ. ಬೆಂಗಳೂರಿನ ತ್ಯಾಗರಾಜನಗರ ನಿವಾಸಿಯಿಂದ ದೂರು ನೀಡಲಾಗಿದೆ. ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಸ್ವಾಮೀಜಿ ಭೇಟಿಯಾಗಿದ್ದೆ. ಸ್ವಾಮೀಜಿಯವರ ಹೋರಾಟಕ್ಕೆ ನಾನು ಬೆಂಬಲ ನೀಡಿದ್ದೆ. ಈ ವೇಳೆ ಸ್ವಾಮೀಜಿಯವರ ಪರಿಚಯವಾಗಿತ್ತು. ನಂತರ ಪ್ರಸಾದ ಕೊಡ್ತೇನೆ ಅಂತ ಕರೆಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಇನ್ನು ಮಹಿಳೆಯ ದೂರಿಗೆ ಪ್ರತಿಯಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಪ್ರತಿ ದೂರು ದಾಖಲಿಸಿದ್ದಾರೆ. ವಿಜಯಪುರದ ಗ್ರಾಮಾಂತರ ಠಾಣೆಯಲ್ಲಿ ಮಹಿಳೆ ವಿರುದ್ಧ ದೂರು ದಾಖಲಾಗಿದೆ. ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ತೇಜೋವಧೆ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಇಲ್ಲ ಸಲ್ಲದ ಆರೋಪ ಮಾಡಿ ಬ್ಲಾಕ್ಮೇಲ್ ಮಾಡ್ತಾ ಇದ್ದಾರೆ. ಬಡ ಮತ್ತು ಅನಾಥ ಮಕ್ಕಳನ್ನ ಸಾಕ್ತಾ ಇದ್ದೇನೆ ಅಂತ ಮಹಿಳೆ ಪರಿಚಯವಾಗಿದ್ರು. ಇದಕ್ಕಾಗಿ ದಾನಿಗಳಿಂದ ಹಣ ಕೊಡಿಸುವಂತೆ ಕೇಳಿದ್ರು. ನಾನು ಹಣ ಕೊಡಿಸುವ ಬಗ್ಗೆ ಭರವಸೆ ನೀಡಿದ್ದೆ. ಆದರೆ ಇದಾದ ಬಳಿಕ ಹಣಕಾಸು ವಿಚಾರವಾಗಿ ಪದೇ ಪದೇ ನನ್ನನ್ನ ಮಹಿಳೆ ಪೀಡಿಸ್ತಾ ಇದ್ಲು. ಆದರೆ ನಾನು ಅದಕ್ಕೆ ಒಪ್ಪದಿದ್ದಾಗ ಇಲ್ಲ ಸಲ್ಲದ ಆರೋಪ ಮಾಡಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸ್ವಾಮೀಜಿ ಪ್ರತಿ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪೊಲೀಸರು ದೂರು ಪಡೆದು ಮಹಿಳೆ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆ ದೂರು ದಾಖಲು ವಿಚಾರದ ಬಗ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಘಟನೆ ನಡೆದ ದಿನವೇ ಅನೇಕ ಜನ ಫೋನ್ ಮಾಡಿ ಹೇಳಿದ್ದಾರೆ. ಸಮಾಜದ ದುಡ್ಡು ತಗೊಂಡು ಸಾಕಷ್ಟು ಆಸ್ತಿ ಮಾಡಿದ್ದಾರೆ. ಇಂತಹ ಅಕ್ರಮ ಸಂಬಂಧ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ನಮ್ಮದು ಸ್ವಚ್ಛವಾದ ಪೀಠ, ಬಸವಣ್ಣನವರ ಐಕ್ಯ ಸ್ಥಳ. ಆ ಪವಿತ್ರ ಕ್ಷೇತ್ರ ಅಪವಿತ್ರ ಆಗಬಾರದು ಅಂತ ಮುಖಂಡರ ಗಮನಕ್ಕೆ ತಂದಿದ್ದೆ. ಚರ್ಚೆ ಮಾಡಿ ನಿರ್ಧಾರ ಕೈಗೊಂಡಿದ್ದೇವೆ ಅಂದ ಭಕ್ತರು ಕಾವ್ಯ ಅಂದ್ರೆ ಅಪಾರ ಗೌರವ ಇಟ್ಕೊಂಡಿದ್ದಾರೆ. ಯಾವ ತತ್ವ ಆಧಾರದ ಮೇಲೆ ಪೀಠಕ್ಕೆ ಬಂದಿದ್ರೋ ಅದನ್ನ ಮಾಡಿಲ್ಲ ಅಂತ ಕಿಡಿಕಾರಿದ್ರು.
ಜೆ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಿನ್ನೆ ಸಂಜೆ ವ್ಯಕ್ತಿಯೋರ್ವ ಬಂದು ದೂರು ಕೊಟ್ಟಿದ್ದಾನೆ. ಮಹಿಳೆಯ ಪ್ರೈವೇಟ್ ವಿಡಿಯೋ ಇಟ್ಕೊಂಡು ಸ್ವಾಮೀಜಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತ ಆರೋಪ ಮಾಡಿದ್ದು, ಈ ಬಗ್ಗೆ ದಕ್ಷಿಣ ವಿಭಾಗ ಡಿಸಿಪಿ ಬಳಿ ವರದಿ ಕೇಳಿದ್ದೇನೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ಕಾನೂನಿನ ಮುಂದೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಪ್ರಕರಣ 3ನೇ ಆರೋಪಿಯಾಗಿರುವಂತಹ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜ್ಯೋತಿಷಿ ಕಮಲಾಕರ್ ಭಟ್ಗೆ ಪೋಕ್ಸೋ ಸಂಕಷ್ಟ ಎದುರಾಗಿದ್ದು 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಠಾಣೆಯೊಂದರಲ್ಲಿ ಈ ಹಿಂದೆ ಕೇಸ್ ದಾಖಲಾಗಿದ್ದು, ಘಟನೆ ನಡೆದ ಸ್ಥಳದ ವ್ಯಾಪ್ತಿಯ ಆಧಾರದ ಮೇಲೆ ಪ್ರಕರಣವನ್ನು ಶಿವಮೊಗ್ಗ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ದು 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ನಲ್ಲಿ ಹಿಂದೂಪರ ಸಂಘಟನೆಗಳ ಮುಖಂಡರು ವಿರುದ್ಧ ದಾಖಲಾದಂತಹ ಪ್ರಕರಣ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕಮಿಷನರ್ ಭೇಟಿ ಮಾಡಿದ ಪ್ರಮೋದ್ ಮುತಾಲಿಕ್ ಲವ್ ಜಿಹಾದ್ ಪ್ರಕರಣಗಳ ಆರೋಪಿಗಳ ಬಂಧಿಸಬೇಕು ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಾಕಿರೋ ಕೇಸ್ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಮೀರ್ ಮುಲ್ಲಾನ ಸಹೋದರಿ ಮತ್ತು ಕುಟುಂಬಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಈ ಬಳಿಕ ಮಾತನಾಡಿದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣಕ್ಕೂ ಕೇರಳ ನಂಟಿದೆ ಅಂತ ಆರೋಪಿಸಿದ್ದಾರೆ. ಲವ್ ಜಿಹಾದ್ ಪ್ರಕರಣ ಆರೋಪಿ ಸಮೀರ್ ಮುಲ್ಲಾ ಸಹೋದರಿ ಕೇರಳಕ್ಕೆ ಹೋಗಿದ್ದಾಳೆ. ತೈಸಿನ್ ಮುಲ್ಲಾ ಕೇರಳಕ್ಕೆ ಹೋಗಿದ್ರ ಹಿಂದೆ ಹಲವು ಅನುಮಾನಗಳಿದ್ದು, ತನಿಖೆಯನ್ನ ಎನ್ಐಎಗೆ ನೀಡಬೇಕು. ನಮ್ಮ ಪೊಲೀಸರು ದಕ್ಷರಿದ್ದಾರೆ ಮತ್ತು ಪ್ರಾಮಾಣಿಕ ತನಿಖೆ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಅವರ ಕೈ ಕಟ್ಟಿ ಹಾಕ್ತಾ ಇದೆ. ಹೀಗಾಗಿ ಪ್ರಕರಣವನ್ನ ಎನ್ಐಎಗೆ ನೀಡಬೇಕು. ಹಿಂದೂಪರ ಕಾರ್ಯಕರ್ತರ ಮೇಲೆ ಹಾಕಿರೋ ಪ್ರಕರಣಗಳನ್ನು ಕೈಬಿಡಬೇಕು. ಇಲ್ಲವಾದಲ್ಲಿ ಹುಬ್ಬಳ್ಳಿ ಬಂದ್ ಮಾಡ್ತೇವೆ ಅಂತ ಎಚ್ಚರಿಸಿದ್ದಾರೆ. ಶುದ್ಧ ಕುಡಿಯುವ ನೀರಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ ಕೊಳಚೆ ನೀರನ್ನ ಹರಿಸ್ತಾ ಇರುವುದನ್ನು ವಿರೋಧಿಸಿ ಯುವ ಮುಖಂಡ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶನಿ ಮಹಾತ್ಮ ದೇವಾಲಯದಿಂದ ಪಾದಯಾತ್ರೆ ಆರಂಭಿಸಿದ ಹೋರಾಟಗಾರರು ಶಿಡ್ಲಘಟ್ಟ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಸಿದ್ದಾರೆ. ಪಾದಯಾತ್ರೆಯಲ್ಲಿ 100 ಮಂದಿ ಹೋರಾಟಗಾರರು ಪಾಲ್ಗೊಂಡಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಸಮಸ್ಯೆ ಬಗೆಹರಿಸುವಂತೆ ಎಸಿ ಅಶ್ವಿನಿಗೆ ಹೋರಾಟಗಾರರು ಮನವಿ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಆಂಧ್ರ ಸಿಎಂಗೂ ಮನವಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ದಿಢೀರ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಮೆಡಿಕಲ್ ಕಾಲೇಜ್ ಕಟ್ಟಡ ಕಾಮಗಾರಿ ವೀಕ್ಷಣೆ ಮಾಡಿದ ಸಚಿವರು ಬಳಿಕ ಜಿಲ್ಲಾ ಆಸ್ಪತ್ರೆ ವಾರ್ಡ್ಗಳಿಗೆ ಭೇಟಿ ನೀಡಿದ್ದು ಆಸ್ಪತ್ರೆ ಸಮಸ್ಯೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ದಾವಣಗೆರೆ ಚುನಾವಣಾ ಪ್ರಚಾರ ಮುಗಿಸಿ ಇದೇ ಮಾರ್ಗದಲ್ಲಿ ತೆರಳುತ್ತಾ ಇದ್ದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇನೆ. ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಬಂದು ವಿಚಾರ ಗಮನಕ್ಕೆ ಬಂದಿದ್ದು ಕೂಡಲೇ ರಿಪೇರಿ ಮಾಡಿಸ್ತೇವೆ, ಇಲ್ಲ ಹೊಸದಾಗಿ ಹಾಕಿಸ್ತೇವೆ ಅಂತ ಹೇಳಿದ್ದಾರೆ. ಎಮ್ಮೆಗಳು ಜಮೀನಿನಲ್ಲಿ ಇದ್ದ ವೇಳೆ ಚಿರತೆಯೊಂದು ದಾಳಿ ಮಾಡಿರುವ ಘಟನೆ ಮಧ್ಯಪ್ರದೇಶದ ಮೊರೇನಾ ಜಿಲ್ಲೆಯ ಮದನ್ಪುರ ಗ್ರಾಮದಲ್ಲಿ ನಡೆದಿದೆ. ಎಮ್ಮೆಗಳು ಜಮೀನಿನಲ್ಲಿದ್ದ ವೇಳೆ ಏಕಾಏಕಿ ಚಿರತೆ ದಾಳಿ ನಡೆಸಿದ್ದು, ಗ್ರಾಮಸ್ಥರು ಕೋಲು ದೊಣ್ಣೆಗಳನ್ನು ಹಿಡಿದು ಹೆದರಿಸಿ ಓಡಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲ್ವಿಚಾರಣೆ ನಡೆಸಿದ್ದು, ಗ್ರಾಮಸ್ಥರಿಗೆ ಜಾಗರೂಕರಾಗಿರುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಘಟನೆಯ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆಂಧ್ರಪ್ರದೇಶದ ಶ್ರೀಕಾಕುಲಂನ ಪಲಾಸ ಬಳಿಕ ಭೀಕರ ಅಪಘಾತ ಸಂಭವಿಸಿದೆ. ಭಾರೀ ಮಳೆ ಮತ್ತು ಗಾಳಿಯಿಂದ ನಿಯಂತ್ರಣ ಕಳೆದುಕೊಂಡ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಳಿಕ ಲಾರಿಗೆ ಡಿಕ್ಕಿ ಹೊಡೆದಿರುವ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಕಾರಿನಲ್ಲಿದ್ದ ಮೂವರು ಗಾಯಗೊಂಡಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಪ್ರಯಾಣಿಕರು ಪುರಿಗೆ ಭೇಟಿ ಕೊಟ್ಟು ಪಾರ್ಲೆಖೆ ಮಂಡಿಗೆ ಹಿಂತಿರುಗ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ. ಇನ್ನು ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಿಸಲು ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 9ರಂದು ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಮಾಡಲಾಗುತ್ತೆ ಅಂತ ನ್ಯೂಸ್ 18ಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಂಜೆ ವೇಳೆಗೆ ಅಧಿಕೃತ ಘೋಷಣೆ ಮಾಡಲಾಗುತ್ತೆ ಎನ್ನಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಫಲಿತಾಂಶ ಘೋಷಣೆ ಮಾಡಲಿದ್ದಾರೆ ಎನ್ನಲಾಗಿದೆ. ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಈಶಾ ಯೋಗ ಕೇಂದ್ರದಲ್ಲಿ ಟ್ರೈನ್ ದಿ ಟ್ರೈನರ್ ತರಬೇತಿ ಕಾರ್ಯಾಗಾರ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ 99 ರಕ್ಷಣಾ ಸಿಬ್ಬಂದಿಗಳು ಭಾಗಿಯಾಗಿ ಯೋಗ ತರಬೇತಿ ಪಡೆದುಕೊಂಡರು. 78 ನೌಕಾ ಸೇನೆ ಸಿಬ್ಬಂದಿ ಹಾಗೂ ಭಾರತೀಯ ಸೇನೆಯ 21 ಸಿಬ್ಬಂದಿ ಸೇರಿ ಒಟ್ಟು 9 ರಕ್ಷಣಾ ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಯೋಗ ತರಬೇತಿ ಪಡೆದುಕೊಂಡಿದ್ದಾರೆ. ಈ ಮೂಲಕ ತಮ್ಮ ರಕ್ಷಣಾ ಕೇಂದ್ರಗಳಲ್ಲಿನ ಸಹೋದ್ಯೋಗಿಗಳಿಗೂ ಕಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಕಾರ್ಯಾಗಾರದಲ್ಲಿ ಉಪಯೋಗ, ಸೂರ್ಯಕ್ರಿಯಾ, ಅಂಗಮರ್ದನ ಹಾಗೂ ಆನ್ಲೈನ್ ಇನ್ನರ್ ಎಂಜಿನಿಯರಿಂಗ್ ಮುಂತಾದ ಶಾಸ್ತ್ರೀಯ ಯೋಗ ಅಭ್ಯಾಸಗಳಲ್ಲಿ ತರಬೇತಿ ನೀಡಲಾಗಿದೆ.
ರಿಲಯನ್ಸ್ ಇಂಡಸ್ಟ್ರೀಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಅನಂತ್ ಅಂಬಾನಿ ಅವರು ಕೇರಳಂನ 2 ಪ್ರಮುಖ ಧಾರ್ಮಿಕ ತಾಣಗಳಾದ ರಾಜರಾಜೇಶ್ವರಂ ದೇವಾಲಯ ಮತ್ತು ಗುರುವಾಯೂರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ವೇಳೆ ದೇವಾಲಯ ಸಂರಕ್ಷಣೆ ಮತ್ತು ಪ್ರಾಣಿ ಕಲ್ಯಾಣಕ್ಕಾಗಿ ಉತ್ತರ ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬ ಪಟ್ಟಣದಲ್ಲಿರುವ ಪ್ರಾಚೀನ ರಾಜರಾಜೇಶ್ವರಂ ದೇವಾಲಯಕ್ಕೆ 3 ಕೋಟಿ ದೇಣಿಗೆ ನೀಡಿದರು. ಜೊತೆಗೆ ದೇಗುಲದ ಸಮಗ್ರ ನವೀಕರಣಕ್ಕಾಗಿ ಹೆಚ್ಚುವರಿಯಾಗಿ 12 ಕೋಟಿ ದೇಣಿಗೆ ನೀಡುವುದಾಗಿ ಘೋಷಣೆ ಮಾಡಿದರು. ಇನ್ನು ತ್ರಿಶೂರ್ ಜಿಲ್ಲೆಯ ಪ್ರಸಿದ್ಧ ಗುರುವಾಯೂರ್ ದೇವಸ್ಥಾನಕ್ಕೂ 3 ಕೋಟಿ ದೇಣಿಗೆ ನೀಡಿದ್ದಾರೆ. ಇದರ ಜೊತೆಗೆ ಆನೆಗಳ ಕಲ್ಯಾಣಕ್ಕಾಗಿ ಆಸ್ಪತ್ರೆಗಳು, ಸರಪಳಿ ಇಲ್ಲದ ಆಶ್ರಯಗಳು ಮತ್ತು ಆಧುನಿಕ ಆರೈಕೆ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೂ ಸೇರಿದಂತೆ ಒಟ್ಟು 18 ಕೋಟಿ ಹಣವನ್ನು ದೇಣಿಗೆಯಾಗಿ ಅನಂತ್ ಅಂಬಾನಿ ನೀಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಪರ್ವ ಮುಂದುವರೆದಿದೆ. ಏಪ್ರಿಲ್ 10ಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2001ರಲ್ಲಿ ರಿಲೀಸ್ ಆಗಿದ್ದ ಕೋಟಿಗೊಬ್ಬ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಇದೀಗ ಮತ್ತೆ ಕೋಟಿಗೊಬ್ಬ ರಿಲೀಸ್ಗೆ ವಿಷ್ಣು ಸೇನೆ ಸಿದ್ಧತೆ ಮಾಡಿಕೊಂಡಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ 100 ಅಡಿ ಕಟೌಟ್ ನಿಲ್ಲಿಸಿ ವಿಷ್ಣು ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಈಗಾಗಲೇ ಕೋಟಿಗೊಬ್ಬ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ.